ಇರಾನ್ ಮೇಲೆ ಯಾವಾಗ ಬೇಕಾದರೂ ಅಮೆರಿಕ ಮುಗಿಬೀಳಬಹುದು. ಆ ರಣಭೂಮಿಯೇ ಮಧ್ಯಪ್ರಾಚ್ಯ, ಗಲ್ಫ್ನ ಎಲ್ಲ ಮುಸ್ಲಿಂ ದೇಶಗಳು ಎದುರುಬದುರಾಗಿ ನಿಂತು ಸೆಣಸುವ ಸನ್ನಿವೇಶ ಸೃಷ್ಟಿಯಾಗಬಹುದು. ಅಂದ್ರೆ ಮಧ್ಯಪ್ರಾಚ್ಯ ಸುತ್ತಮುತ್ತಲಿನ 190 ಕೋಟಿ ಮುಸ್ಲಿಮರು ಯುದ್ಧ ಭೂಮಿಗೆ ಎಂಟ್ರಿ ಕೊಡ್ತಾರಾ? ಇಲ್ಲಿದೆ ರಿಪೋರ್ಟ್. ಯುಎಸ್ ಇರಾನ್ ಯುದ್ಧಕ್ಕೆ 190 ಕೋಟಿ ಮುಸ್ಲಿಮರ ಎಂಟ್ರಿ. ರಣಭೂಮಿಯಲ್ಲಿ ಟ್ರಂಪ್, ಖಮೇನಿ ಒಂಟಿಯಲ್ಲ. ಮಧ್ಯಪ್ರಾಚ್ಯ ಮತ್ತೊಂದು ಮಹಾರಣಕ್ಕೆ ರೆಡಿಯಾಗ್ತಾ ಇದೆ. ಯುದ್ಧದ ಸಾಧ್ಯತೆ ಅಮೆರಿಕ ಮತ್ತು ಇರಾನ್ ನಡುವೆ ಇದೆ. ಆದರೆ ಈ ಯುದ್ಧದಲ್ಲಿ ಎಲ್ಲಾ ಗಲ್ಫ್ ರಾಷ್ಟ್ರಗಳು ಒಂದಲ್ಲ ಒಂದು ರೀತಿಯಲ್ಲಿ ಸೆಣಸಲಿವೆ. ಒಂದು ವೇಳೆ ಅಮೆರಿಕ ಇರಾನ್ ಮೇಲೆ ಅಟ್ಯಾಕ್ ಮಾಡಿದ್ರೆ ಟ್ರಂಪ್ ಒಂಟಿಯಾಗಲ್ಲ. ಟ್ರಂಪ್ಗೆ ಯಾರ ಬೆಂಬಲ? ಅಮೆರಿಕ ಬೆನ್ನಿಗೆ ಸೌದಿ ಅರೇಬಿಯಾ, ಯುಎಇ, ಕತಾರ್, ಬಹ್ರೈನ್ ಮತ್ತು ಕುವೈತ್ ಖಂಡಿತವಾಗಿಯೂ ಕೂಡ ನಿಲ್ಲುತ್ತವೆ. ಮಧ್ಯಪ್ರಾಚ್ಯದಿಂದ ದೂರದಲ್ಲಿರುವಂತಹ ಟರ್ಕಿ ಮತ್ತು ಪಾಕಿಸ್ತಾನ ಕೂಡ ಅಮೆರಿಕ ನೆರವಿಗೆ ಬರುತ್ತವೆ. ಪಾಕಿಸ್ತಾನ ತನ್ನ ವಾಯುನೆಲೆಯನ್ನ ಅಮೆರಿಕಕ್ಕೆ ನೀಡಬಹುದು ಕೂಡ. ಮತ್ತೊಂದು ಕಡೆಗೆ ರಣಭೂಮಿಯಲ್ಲಿ ಇರಾನ್ ಕೂಡ ಏಕಾಂಗಿಯಲ್ಲ. ಖಮೇನಿ ಬೆನ್ನಿಗೆ ಈ ರಾಷ್ಟ್ರಗಳು ನಿಲ್ಲಲಿವೆ. ಖಮೇನಿಗೆ ಯಾರ ಬೆಂಬಲ? ಸಿರಿಯಾ, ಲೆಬನಾನ್, ಯೆಮನ್, ಹೌತಿ ಉಗ್ರರು ಇರಾನ್ ಬೆಂಬಲಕ್ಕೆ ಒಂದಲ್ಲ ಒಂದು ರೀತಿಯಲ್ಲಿ ಧಾವಿಸಬಹುದು. ಹಾಗಾಗಿ ಇದು ಅಮೆರಿಕ ಇರಾನ್ ಯುದ್ಧವಾದರೂ ಮುಸ್ಲಿಂ ರಾಷ್ಟ್ರಗಳೇ ಪರಸ್ಪರ ಸೆಣಸುವ ಸನ್ನಿವೇಶ ಕೂಡ ಪಕ್ಕ. ಅಂದ್ರೆ ಸುಮಾರು 190 ಕೋಟಿ ಮುಸ್ಲಿಮರು ಈ ಯುದ್ಧಕ್ಕೆ ಧುಮುಕಬಹುದು ಅಥವಾ ಬಾಧಿತರಾಗಬಹುದು. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಇರಾನ್ ಮೇಲೆ ಯಾವಾಗ ಬೇಕಾದರೂ ಅಮೆರಿಕ ಮುಗಿಬೀಳಬಹುದು. ಆ ರಣಭೂಮಿಯೇ ಮಧ್ಯಪ್ರಾಚ್ಯ, ಗಲ್ಫ್ನ ಎಲ್ಲ ಮುಸ್ಲಿಂ ದೇಶಗಳು ಎದುರುಬದುರಾಗಿ ನಿಂತು ಸೆಣಸುವ ಸನ್ನಿವೇಶ ಸೃಷ್ಟಿಯಾಗಬಹುದು. ಅಂದ್ರೆ ಮಧ್ಯಪ್ರಾಚ್ಯ ಸುತ್ತಮುತ್ತಲಿನ 190 ಕೋಟಿ ಮುಸ್ಲಿಮರು ಯುದ್ಧ ಭೂಮಿಗೆ ಎಂಟ್ರಿ ಕೊಡ್ತಾರಾ? ಇಲ್ಲಿದೆ ರಿಪೋರ್ಟ್. ಯುಎಸ್ ಇರಾನ್ ಯುದ್ಧಕ್ಕೆ 190 ಕೋಟಿ ಮುಸ್ಲಿಮರ ಎಂಟ್ರಿ. ರಣಭೂಮಿಯಲ್ಲಿ ಟ್ರಂಪ್, ಖಮೇನಿ ಒಂಟಿಯಲ್ಲ. ಮಧ್ಯಪ್ರಾಚ್ಯ ಮತ್ತೊಂದು ಮಹಾರಣಕ್ಕೆ ರೆಡಿಯಾಗ್ತಾ ಇದೆ. ಯುದ್ಧದ ಸಾಧ್ಯತೆ ಅಮೆರಿಕ ಮತ್ತು ಇರಾನ್ ನಡುವೆ ಇದೆ. ಆದರೆ ಈ ಯುದ್ಧದಲ್ಲಿ ಎಲ್ಲಾ ಗಲ್ಫ್ ರಾಷ್ಟ್ರಗಳು ಒಂದಲ್ಲ ಒಂದು ರೀತಿಯಲ್ಲಿ ಸೆಣಸಲಿವೆ. ಒಂದು ವೇಳೆ ಅಮೆರಿಕ ಇರಾನ್ ಮೇಲೆ ಅಟ್ಯಾಕ್ ಮಾಡಿದ್ರೆ ಟ್ರಂಪ್ ಒಂಟಿಯಾಗಲ್ಲ. ಟ್ರಂಪ್ಗೆ ಯಾರ ಬೆಂಬಲ? ಅಮೆರಿಕ ಬೆನ್ನಿಗೆ ಸೌದಿ ಅರೇಬಿಯಾ, ಯುಎಇ, ಕತಾರ್, ಬಹ್ರೈನ್ ಮತ್ತು ಕುವೈತ್ ಖಂಡಿತವಾಗಿಯೂ ಕೂಡ ನಿಲ್ಲುತ್ತವೆ. ಮಧ್ಯಪ್ರಾಚ್ಯದಿಂದ ದೂರದಲ್ಲಿರುವಂತಹ ಟರ್ಕಿ ಮತ್ತು ಪಾಕಿಸ್ತಾನ ಕೂಡ ಅಮೆರಿಕ ನೆರವಿಗೆ ಬರುತ್ತವೆ. ಪಾಕಿಸ್ತಾನ ತನ್ನ ವಾಯುನೆಲೆಯನ್ನ ಅಮೆರಿಕಕ್ಕೆ ನೀಡಬಹುದು ಕೂಡ. ಮತ್ತೊಂದು ಕಡೆಗೆ ರಣಭೂಮಿಯಲ್ಲಿ ಇರಾನ್ ಕೂಡ ಏಕಾಂಗಿಯಲ್ಲ. ಖಮೇನಿ ಬೆನ್ನಿಗೆ ಈ ರಾಷ್ಟ್ರಗಳು ನಿಲ್ಲಲಿವೆ. ಖಮೇನಿಗೆ ಯಾರ ಬೆಂಬಲ? ಸಿರಿಯಾ, ಲೆಬನಾನ್, ಯೆಮನ್, ಹೌತಿ ಉಗ್ರರು ಇರಾನ್ ಬೆಂಬಲಕ್ಕೆ ಒಂದಲ್ಲ ಒಂದು ರೀತಿಯಲ್ಲಿ ಧಾವಿಸಬಹುದು. ಹಾಗಾಗಿ ಇದು ಅಮೆರಿಕ ಇರಾನ್ ಯುದ್ಧವಾದರೂ ಮುಸ್ಲಿಂ ರಾಷ್ಟ್ರಗಳೇ ಪರಸ್ಪರ ಸೆಣಸುವ ಸನ್ನಿವೇಶ ಕೂಡ ಪಕ್ಕ. ಅಂದ್ರೆ ಸುಮಾರು 190 ಕೋಟಿ ಮುಸ್ಲಿಮರು ಈ ಯುದ್ಧಕ್ಕೆ ಧುಮುಕಬಹುದು ಅಥವಾ ಬಾಧಿತರಾಗಬಹುದು. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಇರಾನ್ ಮೇಲೆ ಯಾವಾಗ ಬೇಕಾದರೂ ಅಮೆರಿಕ ಮುಗಿಬೀಳಬಹುದು. ಆ ರಣಭೂಮಿಯೇ ಮಧ್ಯಪ್ರಾಚ್ಯ, ಗಲ್ಫ್ನ ಎಲ್ಲ ಮುಸ್ಲಿಂ ದೇಶಗಳು ಎದುರುಬದುರಾಗಿ ನಿಂತು ಸೆಣಸುವ ಸನ್ನಿವೇಶ ಸೃಷ್ಟಿಯಾಗಬಹುದು. ಅಂದ್ರೆ ಮಧ್ಯಪ್ರಾಚ್ಯ ಸುತ್ತಮುತ್ತಲಿನ 190 ಕೋಟಿ ಮುಸ್ಲಿಮರು ಯುದ್ಧ ಭೂಮಿಗೆ ಎಂಟ್ರಿ ಕೊಡ್ತಾರಾ? ಇಲ್ಲಿದೆ ರಿಪೋರ್ಟ್. ಯುಎಸ್ ಇರಾನ್ ಯುದ್ಧಕ್ಕೆ 190 ಕೋಟಿ ಮುಸ್ಲಿಮರ ಎಂಟ್ರಿ. ರಣಭೂಮಿಯಲ್ಲಿ ಟ್ರಂಪ್, ಖಮೇನಿ ಒಂಟಿಯಲ್ಲ. ಮಧ್ಯಪ್ರಾಚ್ಯ ಮತ್ತೊಂದು ಮಹಾರಣಕ್ಕೆ ರೆಡಿಯಾಗ್ತಾ ಇದೆ.
ಯುದ್ಧದ ಸಾಧ್ಯತೆ ಅಮೆರಿಕ ಮತ್ತು ಇರಾನ್ ನಡುವೆ ಇದೆ. ಆದರೆ ಈ ಯುದ್ಧದಲ್ಲಿ ಎಲ್ಲಾ ಗಲ್ಫ್ ರಾಷ್ಟ್ರಗಳು ಒಂದಲ್ಲ ಒಂದು ರೀತಿಯಲ್ಲಿ ಸೆಣಸಲಿವೆ. ಒಂದು ವೇಳೆ ಅಮೆರಿಕ ಇರಾನ್ ಮೇಲೆ ಅಟ್ಯಾಕ್ ಮಾಡಿದ್ರೆ ಟ್ರಂಪ್ ಒಂಟಿಯಾಗಲ್ಲ. ಟ್ರಂಪ್ಗೆ ಯಾರ ಬೆಂಬಲ? ಅಮೆರಿಕ ಬೆನ್ನಿಗೆ ಸೌದಿ ಅರೇಬಿಯಾ, ಯುಎಇ, ಕತಾರ್, ಬಹರೈನ್ ಮತ್ತು ಕುವೈತ್ ಖಂಡಿತವಾಗಿಯೂ ಕೂಡ ನಿಲ್ಲುತ್ತವೆ. ಮಧ್ಯಪ್ರಾಚ್ಯದಿಂದ ದೂರದಲ್ಲಿರುವಂತಹ ಟರ್ಕಿ ಮತ್ತು ಪಾಕಿಸ್ತಾನ ಕೂಡ ಅಮೆರಿಕ ನೆರವಿಗೆ ಬರುತ್ತವೆ. ಪಾಕಿಸ್ತಾನ ತನ್ನ ವಾಯುನೆಲೆಯನ್ನ ಅಮೆರಿಕಕ್ಕೆ ನೀಡಬಹುದು ಕೂಡ. ಮತ್ತೊಂದು ಕಡೆಗೆ ರಣಭೂಮಿಯಲ್ಲಿ ಇರಾನ್ ಕೂಡ ಏಕಾಂಗಿಯಲ್ಲ. ಖಮೇನಿ ಬೆನ್ನಿಗೆ ಈ ರಾಷ್ಟ್ರಗಳು ನಿಲ್ಲಲಿವೆ. ಖಮೇನಿಗೆ ಯಾರ ಬೆಂಬಲ? ಸಿರಿಯಾ, ಲೆಬನಾನ್, ಯೆಮನ್, ಹೌತಿ ಉಗ್ರರು ಇರಾನ್ ಬೆಂಬಲಕ್ಕೆ ಒಂದಲ್ಲ ಒಂದು ರೀತಿಯಲ್ಲಿ ಧಾವಿಸಬಹುದು. ಹಾಗಾಗಿ ಇದು ಅಮೆರಿಕ ಇರಾನ್ ಯುದ್ಧವಾದರೂ ಮುಸ್ಲಿಂ ರಾಷ್ಟ್ರಗಳೇ ಪರಸ್ಪರ ಸೆಣಸುವ ಸನ್ನಿವೇಶ ಕೂಡ ಪಕ್ಕ. ಅಂದ್ರೆ ಸುಮಾರು 190 ಕೋಟಿ ಮುಸ್ಲಿಮರು ಈ ಯುದ್ಧಕ್ಕೆ ಧುಮುಕಬಹುದು ಅಥವಾ ಬಾಧಿತರಾಗಬಹುದು. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಇರಾನ್ ಮೇಲೆ ಯಾವಾಗ ಬೇಕಾದರೂ ಅಮೆರಿಕ ಮುಗಿಬೀಳಬಹುದು. ಆ ರಣಭೂಮಿಯೇ ಮಧ್ಯಪ್ರಾಚ್ಯ, ಗಲ್ಫ್ನ ಎಲ್ಲ ಮುಸ್ಲಿಂ ದೇಶಗಳು ಎದುರುಬದುರಾಗಿ ನಿಂತು ಸೆಣಸುವ ಸನ್ನಿವೇಶ ಸೃಷ್ಟಿಯಾಗಬಹುದು. ಅಂದ್ರೆ ಮಧ್ಯಪ್ರಾಚ್ಯ ಸುತ್ತಮುತ್ತಲಿನ 190 ಕೋಟಿ ಮುಸ್ಲಿಮರು ಯುದ್ಧ ಭೂಮಿಗೆ ಎಂಟ್ರಿ ಕೊಡ್ತಾರಾ? ಇಲ್ಲಿದೆ ರಿಪೋರ್ಟ್. ಯುಎಸ್ ಇರಾನ್ ಯುದ್ಧಕ್ಕೆ 190 ಕೋಟಿ ಮುಸ್ಲಿಮರ ಎಂಟ್ರಿ. ರಣಭೂಮಿಯಲ್ಲಿ ಟ್ರಂಪ್, ಖಮೇನಿ ಒಂಟಿಯಲ್ಲ. ಮಧ್ಯಪ್ರಾಚ್ಯ ಮತ್ತೊಂದು ಮಹಾರಣಕ್ಕೆ ರೆಡಿಯಾಗ್ತಾ ಇದೆ. ಯುದ್ಧದ ಸಾಧ್ಯತೆ ಅಮೆರಿಕ ಮತ್ತು ಇರಾನ್ ನಡುವೆ ಇದೆ. ಆದರೆ ಈ ಯುದ್ಧದಲ್ಲಿ ಎಲ್ಲಾ ಗಲ್ಫ್ ರಾಷ್ಟ್ರಗಳು ಒಂದಲ್ಲ ಒಂದು ರೀತಿಯಲ್ಲಿ ಸೆಣಸಲಿವೆ. ಒಂದು ವೇಳೆ ಅಮೆರಿಕ ಇರಾನ್ ಮೇಲೆ ಅಟ್ಯಾಕ್ ಮಾಡಿದ್ರೆ ಟ್ರಂಪ್ ಒಂಟಿಯಾಗಲ್ಲ. ಟ್ರಂಪ್ಗೆ ಯಾರ ಬೆಂಬಲ? ಅಮೆರಿಕ ಬೆನ್ನಿಗೆ ಸೌದಿ ಅರೇಬಿಯಾ, ಯುಎಇ, ಕತಾರ್, ಬಹರೈನ್ ಮತ್ತು ಕುವೈತ್ ಖಂಡಿತವಾಗಿಯೂ ಕೂಡ ನಿಲ್ಲುತ್ತವೆ. ಮಧ್ಯಪ್ರಾಚ್ಯದಿಂದ ದೂರದಲ್ಲಿರುವಂತಹ ಟರ್ಕಿ ಮತ್ತು ಪಾಕಿಸ್ತಾನ ಕೂಡ ಅಮೆರಿಕ ನೆರವಿಗೆ ಬರುತ್ತವೆ. ಪಾಕಿಸ್ತಾನ ತನ್ನ ವಾಯುನೆಲೆಯನ್ನ ಅಮೆರಿಕಕ್ಕೆ ನೀಡಬಹುದು ಕೂಡ. ಮತ್ತೊಂದು ಕಡೆಗೆ ರಣಭೂಮಿಯಲ್ಲಿ ಇರಾನ್ ಕೂಡ ಏಕಾಂಗಿಯಲ್ಲ. ಖಮೇನಿ ಬೆನ್ನಿಗೆ ಈ ರಾಷ್ಟ್ರಗಳು ನಿಲ್ಲಲಿವೆ. ಖಮೇನಿಗೆ ಯಾರ ಬೆಂಬಲ? ಸಿರಿಯಾ, ಲೆಬನಾನ್, ಯೆಮನ್, ಹೌತಿ ಉಗ್ರರು ಇರಾನ್ ಬೆಂಬಲಕ್ಕೆ ಒಂದಲ್ಲ ಒಂದು ರೀತಿಯಲ್ಲಿ ಧಾವಿಸಬಹುದು. ಹಾಗಾಗಿ ಇದು ಅಮೆರಿಕ ಇರಾನ್ ಯುದ್ಧವಾದರೂ ಮುಸ್ಲಿಂ ರಾಷ್ಟ್ರಗಳೇ ಪರಸ್ಪರ ಸೆಣಸುವ ಸನ್ನಿವೇಶ ಕೂಡ ಪಕ್ಕ. ಅಂದ್ರೆ ಸುಮಾರು 190 ಕೋಟಿ ಮುಸ್ಲಿಮರು ಈ ಯುದ್ಧಕ್ಕೆ ಧುಮುಕಬಹುದು ಅಥವಾ ಬಾಧಿತರಾಗಬಹುದು. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.